ರಾಜ್ಯ ರಾಜಕೀಯದಲ್ಲಿ ಮತ್ತೆ ಸಿಎಂ ಸಂಘರ್ಷ ಶುರುವಾಗಿದೆ. ಡೆಲ್ಲಿ ಫೈಟ್ ಹತ್ತೋದಕ್ಕೆ ಅರ್ಥಾತ್ ದೆಹಲಿಯ ವಿಮಾನ ಹತ್ತೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಸಜ್ಜು. ಬಜೆಟ್ ಬೆನ್ನಲ್ಲೇ ಹೈಕಮಾಂಡ್ ಮೇಲೆ ಗಾದಿ ಒತ್ತಡ. ರಾಜ್ಯ ರಾಜಕೀಯದಲ್ಲಿ ಮತ್ತೆ ಸಿಎಂ ಸಂಘರ್ಷ. ಡೆಲ್ಲಿ ಫ್ಲೈಟ್ ಹತ್ತೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಸಕಲ ಪ್ರಯತ್ನ. ಬಜೆಟ್ ಬೆನ್ನಲ್ಲೇ ಹೈಕಮಾಂಡ್ ಮೇಲೆ ಗಾದಿ ಒತ್ತಡ. ಬಜೆಟ್ ಆಗಲಿ ತಡೀರಿ ಅಂತ ಹೇಳಿ ಒಂದಷ್ಟು ಜನ. ಶತಾಯಗತಾಯ ಮುಖ್ಯಮಂತ್ರಿಯ ಸ್ಥಾನ ಪಡೆಯಲೇಬೇಕೆಂದು ಪಣ ತೊಟ್ಟಿರುವ ಕನಕಪುರದ ಕುಬೇರ ಹೈಕಮಾಂಡ್ ಮೇಲೆ ಒತ್ತಡ ಹೇರೋದಕ್ಕೆ ಮತ್ತೊಂದು ದೆಹಲಿ ಯಾತ್ರೆಗೆ ಸಿದ್ಧತೆ. ಬಜೆಟ್ಗೂ ಮೊದಲೇ ಕನ್ಫರ್ಮ್ ಮಾಡಿ ಎಂದು ಪಟ್ಟು ಹಿಡಿದಿರುವ ಡಿಕೆಶಿ. ನಮಗೊಂದು ಮೌಖಿಕವಾದ ಭರವಸೆನಾದರೂ ಕೊಡ್ರಯ್ಯ, ಸ್ವಲ್ಪ ಆಸೆಯ ಕಣ್ಣುಗಳಲ್ಲಿ ಕಾಯ್ತಾ ಕೂರ್ತೀವಿ ಅಂತ ಹೇಳಿ ಡಿಕೆ. ಸಿಎಂ ಸಿದ್ದರಾಮಯ್ಯರನ್ನ ಕರೆಸಿ ಮಾತನಾಡಿ ಕ್ಲಿಯರ್ ಮಾಡಿ ಎಂದು ಒತ್ತಡ ಹಾಕೋದಕ್ಕೆ ಸಜ್ಜು. ಇದೇ ವಾರ ಮತ್ತೆ ದೆಹಲಿ ಫ್ಲೈಟ್ ಹತ್ತಲಿರುವ ಡಿಸಿಎಂ ಡಿಕೆ ಶಿವಕುಮಾರ್. ಸಿಎಂ ಸಿದ್ದರಾಮಯ್ಯ ಬಜೆಟ್ಗೆ ಸಿದ್ಧತೆ ಮಾಡಿಕೊಳ್ಳುತ್ತಿರುವ ಬೆನ್ನಲ್ಲೇ ಒತ್ತಡದ ತಂತ್ರ. ಈಗಾಗಲೇ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಿರುವಂತಹ ಡಿಕೆ ಶಿವಕುಮಾರ್ ಈಗಾಗಲೇ ಭೇಟಿ ಮಾಡಿದ್ರು. ಅದರಲ್ಲಿ ತೆಳುವಾದ ವರ್ಕೌಟ್ ಆಯಿತು. ಕೆಸಿ ವೇಣುಗೋಪಾಲು, ಮಲ್ಲಿಕಾರ್ಜುನ್ ಖರ್ಗೆ ಜೊತೆಗೆ ಸರಣಿ ಮಾತುಕತೆ ನಡೆಸಿರುವಂತಹ ಡಿಕೆ ಶಿವಕುಮಾರ್ ಇದೀಗ ಖರ್ಗೆ ಮೂಲಕ ನಿರಂತರವಾಗಿ ಒತ್ತಡ ಹಾಕಿಸಲು ದೆಹಲಿಗೆ ತೆರಳಲಿರುವ ಡಿಕೆ ಶಿವಕುಮಾರ್. ರಾಜ್ಯ ರಾಜಕಾರಣದಲ್ಲಿ ಈಗ ಮತ್ತೆ ಸಿಎಂ ಸ್ಥಾನದ ಬಗ್ಗೆ ಸಂಘರ್ಷಗಳು ಶುರುವಾಗಿದೆ. 2.25 ವರ್ಷ ಆಯಿತು ನಿರೀಕ್ಷೆ ಮಾಡಿಕೊಂಡು. 2.5 ವರ್ಷ ಸಿದ್ದರಾಮಯ್ಯರ ಆಡಳಿತವೂ ಮುಗಿದು ಹೋಯಿತು. ನನ್ನನ್ನು ಕರೆಸಿ ಆ ಚೇರ್ನಲ್ಲಿ ಕೂರಿಸುವ ಪ್ರಯತ್ನಗಳು ಹೈಕಮಾಂಡ್ ನಾಯಕರಿಂದ ನಡೆಯುತ್ತಿಲ್ಲ. ಇದು ಡಿ ಕೆ ಶಿವಕುಮಾರ್ ಅವರ ಮನದಾಳದಲ್ಲಿರ್ತಕ್ಕಂತಹ ಒಂದು ಐತಿಹಾಸಿಕ ಪ್ರಶ್ನೆ. ಇದು ನನಗ್ಯಾಕೆ ಕೊಡ್ತಾ ಇಲ್ಲ ಆ ಸ್ಥಾನ? ಈ ಹಿಂದೆ ವಾಗ್ದಾನ ನಡೆಸಿದ್ರಲ್ಲ, ಅದನ್ನು ಯಾಕೆ ನಡೆಸಿಕೊಳ್ತಿಲ್ಲ ಕಾಂಗ್ರೆಸ್ ಹೈಕಮಾಂಡ್? ಸರಿ, ನಾನು ಇನ್ನಷ್ಟು ದಿವಸ ಕಾಯ್ತೀನಿ, ಆದರೆ ನನಗೊಂದು ಪ್ರಮಾಣ ಕೊಡಬೇಕು, ನನಗೊಂದು ಭರವಸೆಯ ಮಾತುಗಳನ್ನು ಆಡಬೇಕು. ನೀವು ರಾಜ್ಯದ ಬಜೆಟ್ ಮಂಡನೆಯಾದ ನಂತರ ನಿಮ್ಮ ಸ್ಥಾನ ನಿಮಗೆ ಸಿಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗೆ ಬರ್ತಾ ಇಲ್ಲ. ಹೈಕಮಾಂಡ್ ನಾಯಕರು ಮಧ್ಯಪ್ರವೇಶ ಮಾಡಿ ಕೊಡಬೇಕು, ಆ ಭರವಸೆಯ ಮಾತುಗಳನ್ನು ಆಡಬೇಕು. ಡಿ ಕೆ ಶಿವಕುಮಾರ್ ಈ ತರಹದ್ದೊಂದು ಜಿದ್ದಿಗೆ ಬಿದ್ದು ಹೈಕಮಾಂಡ್ ನಾಯಕರಿಗೆ ಒತ್ತಡ ತರೋ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ. ಡಿಸೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅಂತ ಹೇಳಿದ್ರು, ಅದು ಅಳಿಸೋಯ್ತು. ಜನವರಿ ಬಂತು, ಫೆಬ್ರವರಿ ಬಂತು, ಮಾತಿಲ್ಲ ಕತೆ ಇಲ್ಲ. ನನ್ನ ಸ್ಥಾನದ ಗತಿ ಏನು? ನನ್ನಿಂದಾದಂತಹ ಪಕ್ಷಕ್ಕೆ ಲಾಭಗಳು, ನಾನು ಮಾಡಿದ ತ್ಯಾಗಗಳು ಎಲ್ಲವೂ ಕೂಡ ಮಂಗಳೂರು ಸಮುದ್ರಕ್ಕೆ ಹೋಮ ಬಿಟ್ಟಂಗಾಯ್ತಾ? ಪಕ್ಷಕ್ಕಾಗಿ ಜೈಲು ಸೇರಿದೆ, ಸಾಕಷ್ಟು ತ್ಯಾಗಗಳನ್ನು ಸಹಿಸ್ಕೊಂಡೆ, ಪಕ್ಷದ ವಿರುದ್ಧ ಹೆಣೆಯಲಾದ ರಣತಂತ್ರಗಳನ್ನು ಭೇದಿಸಿದೆ. ಯಾರಿಗಾಗಿ? ನನ್ನಲ್ಲಿರ್ತಕ್ಕಂತಹ ಪಕ್ಷ ನಿಷ್ಠೆ, ನನ್ನಲ್ಲಿರ್ತಕ್ಕಂತಹ ಪ್ರಾಮಾಣಿಕತೆ. ಒಂದೊಂದು ಎಲೆಕ್ಷನ್ಗೂ ಒಂದೊಂದು ಪಕ್ಷ ಬದಲಾಯಿಸುವಂತಹ ರಾಜಕಾರಣಿಗಳು ನಮ್ಮ ಕಣ ಮುಂದೆ ಇರಬೇಕಾದ್ರೆ ದಶಕಗಳಿಂದಲೂ ಜಾಂಢಾ ಊರಿರುವ ನನಗೆ ಬೆಲೆ ಇಲ್ವಾ ಕಾಂಗ್ರೆಸ್ನಲ್ಲಿ? ಯೋಗ್ಯಸ್ಥ ನಾನು, ನನಗೆ ಸ್ಥಾನ ಕೊಡಿ ಅಂಥೇಳಿ ಹೈಕಮಾಂಡ್ ನಾಯಕರ ಮೇಲೆ ಒತ್ತಡ ಹಾಕುವ ಪ್ರಯತ್ನಗಳು ನಡೀತಿಲ್ಲ ಅಂತೇನೂ ಇಲ್ಲ, ನಿರಂತರವಾಗಿ ನಡೀತಾ ಇದೆ. ಓತಪ್ರೋತವಾದ ಪ್ರಯತ್ನಗಳಾಗ್ತಾ ಇದೆ ಡಿ ಕೆ ಶಿವಕುಮಾರ್ ಕಡೆಯಿಂದ. ಆ ಪ್ರಯತ್ನಕ್ಕೆ ಪ್ರತಿಫಲಕ್ಕಾಗಿ ಈಗಲೂ ಡಿ ಕೆ ಶಿವಕುಮಾರ್ ಕಾತರದಲ್ಲಿ ಕಾಯ್ತಿದ್ದಾರೆ. ಇನ್ನು ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಬಿಗಡಾಯಿಸಿರುವ ಪವರ್ ಶೇರಿಂಗ್ ವಾರ್. ಅಂತರ್ಯುದ್ಧದ ನಡುವೆ ಒಂದೇ ಹೆಲಿಕಾಪ್ಟರ್ನಲ್ಲಿ ಸಿಎಂ ಡಿಸಿಎಂ ಪ್ರಯಾಣ. ಅಕ್ಕಪಕ್ಕದಲ್ಲೇ ಕೂತ್ಕೊಂಡ್ರು, ಒರಗಿದ್ರು ಬಾಡಿ ಸ್ಪರ್ಶಗೊಳ್ಳುವ ಅಂತರವಷ್ಟೇ ಇದ್ದಿದ್ದು. ಬೆಳಗ್ಗೆ 11:30ಕ್ಕೆ ಜಕ್ಕೂರು ಏರೋಡ್ರೋಮ್ನಿಂದ ಚಿಕ್ಕಬಳ್ಳಾಪುರಕ್ಕೆ ಸಿಎಂ ಡಿಸಿಎಂ ಪ್ರಯಾಣ. ವೇದಿಕೆಗಳಲ್ಲಿ ಮುಖ ಕೊಟ್ಟು ಮಾತಾಡಿಕೊಳ್ಳದೆ ಪರಸ್ಪರ ಮುನಿಸಿಕೊಂಡಿದ್ದ ಸಿಎಂ ಅಂಡ್ ಡಿಸಿಎಂ. ಮನ್ರೇಗಾ ಹೋರಾಟಕ್ಕೆ ಒಂದೇ ಹೆಲಿಕಾಪ್ಟರ್ನಲ್ಲಿ ಸಿದ್ದು ಡಿಕೆಶಿ ಜರ್ನಿ. ಒಂದೇ ಹಾಸಿಗೆ ಅಕ್ಕಪಕ್ಕದಲ್ಲೇ ಮನ್ಕೊಂಡಿದ್ರು, ಆದರೆ ಮಾತಿಲ್ಲ ಕತೆ ಇಲ್ಲ ಅನ್ನೋ ತರಹ. ಅಧಿಕಾರ ಹಸ್ತಾಂತರಕ್ಕೆ ಬಿಗಿಪಟ್ಟು. ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಬಿಗಡಾಯಿಸಿರುವ ಪವರ್ ಶೇರಿಂಗ್. ಒಂದೇ ಹಾಸಿಗೆ, ಆದರೆ ಎರಡೆರಡು ಕನಸು, ಇಬ್ಬರಿಗೆ ಎರಡೆರಡು ಕನಸು, ಮಾತಿಲ್ಲ ಕತೆ ಇಲ್ಲ. ರಾಜ್ಯ ಕಾಂಗ್ರೆಸ್ನಲ್ಲಿ ಅಂತರ್ಯುದ್ಧ ಶುರುವಾಯಿತಾ ಅನ್ನೋ ತರಹದಲ್ಲಿ ಈ ದೃಶ್ಯಗಳು ನಮಗೆ ಸಾಕ್ಷಿ. ಅಂತರ್ಯುದ್ಧದ ನಡುವೆ ಒಂದೇ ಹೆಲಿಕಾಪ್ಟರ್ನಲ್ಲಿ ಸಿಎಂ ಡಿಸಿಎಂ ಪ್ರಯಾಣ ಮಾಡಿದ್ರು, ಆದರೆ ಲೋಕಾಭಿರಾಮ ಮಾತಿಲ್ಲ ಕತೆ ಇಲ್ಲ, ಏನಿಲ್ಲ, ಕಷ್ಟ ಸುಖನೂ ಇಲ್ಲ. ಸಣ್ಣದೊಂದು ಅಡೆತಡೆ ಇಬ್ಬರ ಮನಸ್ಸಲ್ಲೂ ಭಾರವಾದ ಕೆಲ ಸಂಶಯಗಳು ಕಾಡ್ತಾ ಇದೆ. ವೇದಿಕೆಗಳಲ್ಲಿ ಮುಖ ಕೊಟ್ಟು ಮಾತಾಡಿಕೊಳ್ಳದೆ ಪರಸ್ಪರ ಮುನಿಸಿಕೊಂಡಿದ್ದ ಸಿಎಂ ಡಿಸಿಎಂ ಈ ಹಿಂದೆ ಒಂದು ವೇದಿಕೆ ಹತ್ತಿದ್ರು ಇಬ್ಬರು.
ಆದರೆ ಮುಖತಃ ಭೇಟಿಯಾದರೂ ಕೂಡ ಮಾತಿಲ್ಲ, ಕತೆ ಇಲ್ಲ. ಅಟ್ಲೀಸ್ಟ್ ತುದಿಲೊಂದು ಸಣ್ಣ ಸ್ಮೈಲ್ ಇರಲಿಲ್ಲ. ರಾಜ್ಯ ಕಾಂಗ್ರೆಸ್ನಲ್ಲಿ ಬಿಗಡಾಯಿಸಿದೆ ಪವರ್ ಶೇರಿಂಗ್ ವಾರ್ ಅನ್ನೋ ಚರ್ಚೆ ಅವತ್ತಿನಿಂದಲೇ ಶುರುವಾಗಿತ್ತು. ಅದಾಯ್ತು, ಈಗ ಒಂದೇ ಹೆಲಿಕಾಪ್ಟರ್ನಲ್ಲಿ ಸಿಎಂ ಡಿಸಿಎಂ ಪ್ರಯಾಣ ಮಾಡಿರೋದು ಕೂಡ ಈ ಚರ್ಚೆಯನ್ನು ಬೇರೆಯೇ ಮಜಲ್ನಲ್ಲಿ ಕೊಂಡೊಯ್ತಾ ಇದೆ. ಬಹಳ ದಿನಗಳ ನಂತರ ಸಿಎಂ ಜೊತೆ ಪ್ರಯಾಣಿಸಿರುವಂತಹ ಡಿಕೆ ಮತ್ತು ಟೀಮ್ ಬೆಳಗ್ಗೆ 11:30ಕ್ಕೆ ಜಕ್ಕೂರಿನಿಂದ ಹೋಗಿದ್ದಾರೆ. ವೇದಿಕೆಗಳಲ್ಲಿ ಮುಖ ಕೊಟ್ಟು ಮಾತಾಡಿಕೊಳ್ಳದೆ ಪರಸ್ಪರ ಮುನಿಸಿಕೊಂಡಂತೆ ಕಾಣ್ತಾ ಇತ್ತು ಈ ಹಿಂದಿನ ಕಾರ್ಯಕ್ರಮದಲ್ಲಿ. ಆದರೆ ಈಗ ಮನ್ರೇಗಾ ಹೋರಾಟಕ್ಕೆ ಒಂದೇ ಹೆಲಿಕಾಪ್ಟರ್ನಲ್ಲಿ ಹೋಗಿ ಚರ್ಚೆಗೆ ತಿಲಾಂಜಲಿ ಇಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.